ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಸಂಡೇ, ನಾವು ಊರಿಗೆ ಹೋಗಿದ್ವಿ ಹಬ್ಬಕ್ಕೆ. ಸೊ ಹಬ್ಬ ಮುಗಿಸ್ಕೊಂಡು ಇವತ್ತು ಸಂಡೇ ಬೆಳಗ್ಗೆ ಬಂದ್ವಿ ವಾಪಸ್ಸು. ಬಂದು ಸ್ವಲ್ಪ ಥರ ನಿದ್ದೆ ಮಾಡಿ ಇವತ್ತು ನಂದು ಫುಲ್ ಬಾಡಿ ಚೆಕಪ್ ಇತ್ತು. ಸ್ವಲ್ಪ ಥೈರಾಯ್ಡ್ ಎಲ್ಲ ಚೆಕ್ ಮಾಡಿಸ್ಬೇಕಿತ್ತು. ಹಾಗೆ ಅದರದ್ದೆಲ್ಲ ಬ್ಲಡ್ ಸ್ಯಾಂಪಲ್ ಎಲ್ಲ ಕೊಟ್ಟಿದ್ದಾಯಿತು. ಇಲ್ಲಿ ತಗೊಂಡು ಬ್ಲಡ್. ಸೊ ಅದೆಲ್ಲ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ವಿ ಹೊರಗಡೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದು ಇವತ್ತು ಸಂಜೆ ಮೂವಿ ಟಿಕೆಟಿಗೆ ಬುಕ್ ಮಾಡಿದ್ವಿ. ಲವ್ ಮಾಕ್ಟೇಲ್ 3 ಅದು ನೋಡೋಕ್ಕೆ ಹೋಗಬೇಕು. ಆ್ಯಂಡ್ ಧ್ವನಿ ಇಲ್ಲ. ಧ್ವನಿ ನಾನು ಚಿತ್ರದುರ್ಗದಲ್ಲಿ ಬಿಟ್ಟು ಬಂದಿದ್ದೀನಿ ಮಮ್ಮಿ ಹತ್ರ. ನಾ ಈ ವೀಕ್ ಒಂದು ಆಫೀಸಿಗೆ ಹೋಗಿ ಮತ್ತು ನಾನು ಅತ್ತೆನ ನೋಡ್ಕೊಳ್ಳೋಕೆ ಹೋಗಬೇಕು. ಒಂದು 2 ವೀಕ್ಸ್ ಅಲ್ಲಿ ಇರ್ತೇನೆ. ಸೊ ಹಾಗಾಗಿ ಧ್ವನಿ ಇದ್ದರೆ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಧ್ವನಿನ ಚಿತ್ರದುರ್ಗದಲ್ಲಿ ಬಿಟ್ಟಿದ್ದೀನಿ. ಆ್ಯಂಡ್ ಧ್ವನಿಗೆ ನಾನು ಬ್ರೆಸ್ಟ್ ಫೀಡ್ ಎಲ್ಲ ಸ್ಟಾಪ್ ಮಾಡಿದೆ. ಐ ಆಮ್ ವೇನಿಂಗ್ ಆಫ್. ಸೊ ಹಾಗಾಗಿ ಅಲ್ಲಿದ್ದರೆ ಸ್ವಲ್ಪ ಇದಾಗುತ್ತೆ. ನಾನು ನೋಡುವಾಗ ಮತ್ತೆ ಶಿ ವಾಂಟ್ಸ್ ಟು ಡ್ರಿಂಕ್. ಸೊ ಹಾಗಾಗಿ ಅಲ್ಲಿ ಬಿಟ್ಟಿದ್ದೀನಿ. ಆ್ಯಂಡ್ ಈಗ ನಾನು ಸ್ವಲ್ಪ ಹೊರಗಡೆ ಹೋಗ್ತಿದ್ದೆ, ಬ್ಯೂಟಿ ಪಾರ್ಲರಿಗೆ ಹೋಗಬೇಕಿತ್ತು. ನಂದು ಕಾಲು ಏನಂದರೆ ತುಂಬ ಯಾವಾಗಲೂ ಹೊಡೆಯುತ್ತೆ ಸಿಕ್ಕಾಬಟ್ಟೆ. ಸೊ ಸ್ವಲ್ಪ ಪೆಡಿಕ್ಯೂರೆಲ್ಲ ಯಾವಾಗಲೂ ಮಾಡಿಸ್ತಾ ಇರ್ತೀನಿ. ಇವಾಗ ತುಂಬ ಟೈಮ್ ಆಯಿತು ಮಾಡಿಸೋದೆ, ಹಾಗೆ ಸಿಕ್ಕಾಬಟ್ಟೆ ರಫ್ ಆಗಿದೆ. ಸೊ ಒಂದು ಪೆಡಿಕ್ಯೂರೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ಐಬ್ರೋಸ್ ಏನು ಬಂದಿಲ್ಲ, ಆದರೂ ಸ್ವಲ್ಪ ಈ ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡಿಕೊಂಡು ಬರಬೇಕು. ಸೊ ಅಲ್ಲಿ ಹೋಗೋಣ. ಇನ್ನೂ ಏನೆಲ್ಲ ಮಾಡಿಸ್ತೀನಿ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಮೇಯ್ನಾಗಿ ಪೆಡಿಕ್ಯೂರ್ ಇದೆ. ಸೊ ನೋಡೋಣ ಅಲ್ಲಿ ಇನ್ನೇನಾದರೂ ಎಕ್ಸ್ಟ್ರಾ ಮಾಡಿಸಿದ್ರೆ ಲೆಟ್ಸ್ ಸಿ. ಸೊ ಈಗ ಹೋಗುವ. ಅಪಾಯಿಂಟ್ಮೆಂಟ್ ತೊಗೊಂಡಾಯಿತು. ಸೊ ಅವ್ರು ನನಗೆ 3:30ಗೆ ಬರೋಕ್ಕೆ ಹೇಳಿದರು. ಸೊ ಹೋಗಿ ಅದೆಲ್ಲ ಮಾಡಿಸ್ಕೊಂಡು ಬಂದು ರೆಡಿಯಾಗಿ ನಾವು ಮೂವಿಗೆ ಹೋಗುವ. ಸೊ ನಾವು ಲೆಟ್ಸ್ ಗೋ. ನಾನು ಕಾಮನ್ ಡ್ರೆಸ್ ಹಾಕ್ಕೊಂಡಿದ್ದೇನೆ, ಜಸ್ಟ್ ಒಂದು ಪ್ಯಾಂಟ್ ಆ್ಯಂಡ್ ಟೀ ಶರ್ಟ್. ನಮ್ಮ ಮನೆ ಹತ್ರನೇ ಇರೋದು ಲ್ಯಾಕ್ಮೆ. ಸೊ ಹಾಗಾಗಿ ಒಂದು ನಾರ್ಮಲ್ ಡ್ರೆಸ್ ಹಾಕಿದ್ದೀನಿ. ಆ್ಯಂಡ್ ನಾನು ಯುಗಾದಿ ಹಬ್ಬಕ್ಕೆ ಬಳೆ ಹಾಕ್ಕೊಂಡಿದ್ದು. ಸೊ ಅದು ಹಾಗೆ ಇದೆ. ಸೊ ಯಾ, ಲೆಟ್ಸ್ ಗೋ ನಾವು. ಅಪ್ಪು ನಾವು ಹೋಗಿ ಬರ್ತೀವಿ, ಆಯಿತಾ? ಬಾಯ್. ಸೊ ಲೆಟ್ಸ್ ಗೋ. ಸೊ ಧ್ವನಿ ಇಲ್ಲ, ಹಾಗಾಗಿ ಇಟ್ಸ್ ಲೈಕ್ ಮೀ ಟೈಮ್ ಥರ ಇವಾಗ. ಸ್ವಲ್ಪ ಸೆಲ್ಫ್ ಕೇರ್. ಈಗ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸಡನ್ ನನಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಿಲ್ಲ, ಬಟ್ ವೆಯ್ಟ್ ಲಾಸ್ ಅಂತೂ ಆಗ್ತಾಯಿಲ್ಲ. ತುಂಬ ಟೈಮಿಂದ ಸ್ಟ್ಯಾಗ್ನೆಂಟ್ ಆಗಿದೆ ವೆಯ್ಟ್. ಸ್ವಲ್ಪ ಬಾಡಿ ಮೂವ್ಮೆಂಟ್ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಈಗ ಸ್ವಲ್ಪ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯೂಶ್ವಲಿ ನೈಟ್ ಅಷ್ಟಕ್ಕಷ್ಟೇ ಊಟ ಏನು ಜಾಸ್ತಿ ಮಾಡಲ್ಲ. ಇವಾಗಲೂ ಮಾಡ್ತಾಯಿಲ್ಲ, ಬಟ್ ಏನು ಅಲ್ಲೇ ಸ್ಟಕ್ ಆಗಿದೆ. ವೆಯ್ಟ್ ಕಮ್ಮಿನೂ ಆಗ್ತಾಯಿಲ್ಲ, ಜಾಸ್ತಿನೂ ಆಗ್ತಾಯಿಲ್ಲ. ಸೊ ಹಾಗೆ ಈಗ ಧ್ವನಿ ಇಲ್ಲ, ಸ್ವಲ್ಪ ಸೆಲ್ಫ್ ಕೇರ್ ಎಲ್ಲ ಮಾಡಬೇಕು. ಸೊ ದಿಸ್ ಈಸ್ ಇವಾಗ ಇಟ್ಸ್ ಲೈಕ್ ಅ ಪ್ಯಾಂಪರಿಂಗ್ ಸೆಷನ್ ಥರ. ಇನ್ನು ಕೇರಳಗೆ ಹೋಗಿ ಬಂದು ಮತ್ತು ಪುನಃ ನನಗೆ ಹೇರ್ ಸ್ಪಾ ಮಾಡೋಕ್ಕಿದೆ. ನನ್ನ ಫ್ರೆಂಡ್ ಮದುವೆ ಇದೆಯಲ್ಲ, ಸೊ ಮದುವೆಗೆ ಹೋಗೋ ಮುಂಚೆ ಹೇರ್ ಸ್ಪಾ ಎಲ್ಲ ಮಾಡಬೇಕು. ಈಗ ಸದ್ಯಕ್ಕೆ ಅಲ್ಲಿ ಹೋದರೆ ಸೆಕೆಗೆ ಹೇರ್ ಸ್ಪಾ ಎಲ್ಲ ಮಾಡಿದರೆ ಯೂಸ್ ಇಲ್ಲ. ಸೆಕೆಗೆಲ್ಲ ಕೂದಲು ತುಂಬ ಡ್ರೈ ಆಗಿ ಹಾಳಾಗುತ್ತೆ. ಸೊ ಅಲ್ಲಿಂದ ಬಂದಮೇಲೆ ಮತ್ತೆ ಹೇರ್ ಸ್ಪಾ ಮಾಡಿಸುವ. ಈಗ ಸದ್ಯಕ್ಕೆ ಪೆಡಿಕ್ಯೂರ್ ಮಾಡಿಸ್ಕೊಂಡು ಬಂದು ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬಂದು ವೆನ್ಸ್ಡೇ ನಾವು ಹೋಗೋದು ಕೇರಳಗೆ. ಸೊ ವೆನ್ಸ್ಡೇ ಹೋಗಿ ಒಂದು 2 ವೀಕ್ಸ್ ಬಿಟ್ಟು ಬಂದು ಮತ್ತು 2 ವೀಕ್ಸ್ ಆಫೀಸ್ ಹೋಗಬೇಕು. ಮತ್ತು ಏಪ್ರಿಲ್ ಎಂಡಿಗೆ ಒಂದು ಫ್ರೆಂಡ್ ಮದುವೆ. ಸೊ ಇನ್ನು ಅದಕ್ಕೆಲ್ಲ ರೆಡಿ ಮಾಡಬೇಕು. ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದು ಹಾಗಿದೆಯಾ ಕೇಳಬೇಕು. ಹೋಗಿ ಬರೋಷ್ಟೊತ್ತಿಗೆ ಅದನ್ನು ರೆಡಿ ಮಾಡಿಸ್ಬೇಕು. ಸೊ ಯಾ, ಹೀಗಿದೆ ಕತೆ. ಮುಂಚೆ ಒಂದು ಎಳ್ನೀರೆಲ್ಲ ಕುಡ್ಕೊಂಡು ಹೋಗುವ. ಒಂದು ಎಳ್ನೀರು ಕೊಡಿ, ನೀರು ಜಾಸ್ತಿ ಇರಲಿ. ಫಸ್ಟ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ಪೆಡಿಕ್ಯೂರ್ ಮಾಡಿಸಿದ್ಮೇಲೆ ನನಗೆ ಅಂಡರ್ ಆರ್ಮ್ಸ್ ಡಿಟ್ಯಾನಿಂಗ್ ಮಾಡೋಕ್ಕಿದೆ. ಸೊ ಅದನ್ನು ಮಾಡಬೇಕು. ಅದಾಗಿ ಐಬ್ರೋಸ್ ಮಾಡಿಸ್ಬೇಕು. ಸೊ ಈಗ ಅವರು ಫಸ್ಟ್ ನನಗೆ ಪೆಡಿಕ್ಯೂರ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಪೆಡಿಕ್ಯೂರ್ ಮಾಡಿಸಿ ಮತ್ತು ನೆಕ್ಸ್ಟ್ ಮಾಡಿಸುವ. ಸೆಲ್ಫ್ ಕೇರ್ ಮತ್ತು ಸೆಲ್ಫ್ ಪ್ಯಾಂಪರಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್. ಇದು ನಾನು ನನ್ನ ಪರ್ಸ್ಪೆಕ್ಟಿವಲ್ಲೇ ಹೇಳ್ಬೋದು. ಬಿಕಾಸ್ ಒಂದು ತಾಯಿಯಾಗಿ ಒಂದು 9 to 6 ವರ್ಕ್ ಮಾಡುವಾಗ, ಆ ವರ್ಕ್ ಸ್ಟ್ರೆಸ್ಸಲ್ಲಿರುವಾಗ, ಆ್ಯಂಡ್ ಮನೆಗೆ ಬಂದಮೇಲೆ ಮಗು ನೋಡ್ಕೊಳ್ಳೋ ಸ್ಟ್ರೆಸ್ಸಲ್ಲಿರುವಾಗ ನಾವು ನಮಗೆ ಅಂತ ಸ್ವಲ್ಪ ಟೈಮ್ ಕೊಟ್ಟು ಈ ಥರ ಪ್ಯಾಂಪರಿಂಗ್ ಮಾಡ್ಕೊಳ್ಳೋದು. ಲೈಕ್ ನಾವು ಮನೇಲಿ ಪೆಡಿಕ್ಯೂರ್ ಎಲ್ಲ ಮಾಡ್ಬೋದು, ಬಟ್
ಅದಕ್ಕೆ ಅಂತ ಒಂದು ಪ್ರೊಫೆಷನಲ್ಸ್ ಇರ್ತಾರೆ. ಸೊ ಅವ್ರ ಹತ್ರ ಬಂದು ಆ ಕಾಲೆಲ್ಲ ಚೆನ್ನಾಗಿ ಮಸಾಜ್ ಮಾಡುವಾಗ, ಅವರು ಕ್ಲೀನ್ ಮಾಡುವಾಗ ಇಟ್ ಫೀಲ್ಸ್ ಗುಡ್. ಏನೋ ಈ ಥರ ರೆಜುವಿನೇಷನ್ ನಮಗೆ ಅವಾಗವಾಗ ಬೇಕು. ಬಿಕಾಸ್ ಲೈಫ್ ತುಂಬ ದೊಡ್ಡದು, ನಾವು ಮೋಟಿವೇಟ್ ಆಗಿರಬೇಕು ಯಾವಾಗಲೂ. ಸೊ ಈ ಸ್ಟ್ರೆಸ್ ಇದೆಲ್ಲ ಆಗುವಾಗ ಸೊ ಸ್ವಲ್ಪ ನಾವು ಲೋ ಆಗ್ತೀವಿ. ಸೊ ನಮ್ಗೆ ಮತ್ತೆ ರೆಜುವಿನೇಟ್ ಆಗಬೇಕು, ಮತ್ತೆ ಎನರ್ಜೈಸ್ ಆಗಬೇಕು ಅಂತಂದರೆ ಏನೋ ದಿಸ್ ಕೈಂಡ್ ಆಫ್ ಪ್ಯಾಂಪರಿಂಗ್ಸ್ ಬೇಕೇ ಬೇಕು. ಸೊ ನಾನು ತಗೊಂಡಿದ್ದು ಆಯುರ್ವೇದಿಕ್ ಪೆಡಿಕ್ಯೂರ. ಸೊ ಇದರಲ್ಲಿ ಅವರು ಆಯುರ್ವೇದಿಕ್ ಆಯಿಲ್ ಎಲ್ಲ ಹಾಕಿ ಮಸಾಜ್ ಮಾಡ್ತಾರೆ. ಸೊ ಐ ಫೀಲ್ ಸೋ ಗುಡ್ ಅದು ಮಸಾಜ್ ಮಾಡುವಾಗ. ಇನ್ನೂ ರಿಲ್ಯಾಕ್ಸ್ ಆಗುತ್ತೆ. ಸೊ ಐ ಥಿಂಕ್ ಯು ಶುಡ್ ಆಲ್ವೇಸ್ ಸ್ವಲ್ಪ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣ ನೀವು ನಿಮಗೆ ಅಂತ ಇಡಬೇಕು, ಸ್ವಲ್ಪ ಸಮಯ ನಿಮಗೆ ಅಂತ ಇಡಬೇಕು. ಸೊ ಅದನ್ನು ಮಾಡುವಾಗ ಯು ವಿಲ್ ಗೆಟ್ ರಿಫ್ರೆಶ್ಡ್, ಮತ್ತು ರೆಜುವಿನೇಟ್ ಆಗ್ತೀರಾ. ಮತ್ತು ನಾಳೆ ಹೋಗಿ ಚೆನ್ನಾಗಿ ಕೆಲಸ ಮಾಡೋಣ, ಇನ್ನೂ ಏನಾದರೂ ಮಾಡೋಣ ಅನ್ನೋ ಒಂದು ಮೋಟಿವೇಶನ್ ಇರುತ್ತೆ. ಸೊ ಸಮ್ಟೈಮ್ಸ್ ವಿ ಫೀಲ್ ಎಕ್ಸಾಸ್ಟೆಡ್. ಅದೇ ಜೀವನ, ಎದ್ದೇಳು, ಆಫೀಸ್ ಹೋಗು, ಬಾ, ಮನೆಗೆ ಬಾ, ಮಕ್ಕಳು ನೋಡ್ಕೋ, ಕೆಲಸ ಮಾಡುವಂತ. ಸೊ ಎಕ್ಸಾಸ್ಟ್ ಆಗಿರ್ತೀವಿ. ಸೊ ಆ ಟೈಮಲ್ಲಿ ಈ ಥರ ಸೆಷನ್ಸ್ ತೊಗೊಳ್ಳೋದಾಗಿರಲಿ, ಈ ಥರ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡುವಾಗ ವಿ ಫೀಲ್ ಗುಡ್. ಸೊ ಆ ಫೀಲ್ ಗುಡ್ ಆಗುವಾಗ ನಾಳೆ ಇನ್ನೊಂದು 1 month 2 months ನಮಗೆ ವಿ ವಿಲ್ ಕೀಪ್ ಗೋಯಿಂಗ್. ಮತ್ತು ಸ್ವಲ್ಪ ಡೌನ್ ಆಗುವಾಗ ಮತ್ತೆ ಬರಬೇಕು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡಬೇಕು ನಮಗೋಸ್ಕರ ಅಂತ, ಮತ್ತು ರೆಜುವಿನೇಟ್ ಆಗಬೇಕು. ಐ ಲವ್ ನನಗೆ ಸೆಲ್ಫ್ ಕೇರ್ ಮಾಡೋದು, ಈ ಥರ ಮಸಾಜ್ ಕಾಲಿಗೆ ಮತ್ತು ಬಾಡಿ ಮಸಾಜ್, ಹೇರ್ ಮಸಾಜ್, ಸ್ಪಾ ಎಲ್ಲ ಮಾಡಿಸ್ಕೊಳ್ಳೋದು ತುಂಬ ಇಷ್ಟ. ಐ ಲವ್ ದ್ಯಾಟ್. ಅಷ್ಟು ರಿಲ್ಯಾಕ್ಸ್ ಆಗುತ್ತೆ. ಸೊ ದ್ಯಾಟ್ ಏನೋ ಮೋಟಿವೇಟೆಡ್ ಆಗಿರ್ತೀವಿ. ನಾಳೆ ನಾವು ಹೋಪ್ಫುಲ್ಲಾಗಿ ನಾವು ನೋಡ್ತೀವಿ, ಏನಾದರೂ ಮಾಡೋಣ ಅನ್ನೋ ಒಂದು ಮೋಟಿವೇಶನ್ ನಮಗಿರುತ್ತೆ. ಅದು ಏನೇ ಆಗಿರ್ಬೋದು, ಕೆಲವ್ರಿಗೆ ಅದು ಟ್ರಾವೆಲಿಂಗ್ ಮಾಡೋದ್ರಲ್ಲಾಗಿರ್ಬೋದು, ಇನ್ನು ಕೆಲವ್ರಿಗೆ ಏನೋ ಬುಕ್ ಓದೋದ್ರಲ್ಲಾಗಿರ್ಬೋದು, ಏನೋ ಒಂದರಲ್ಲಿ. ಸೊ ಯು ಶುಡ್ ಆಲ್ವೇಸ್ ಫೈಂಡ್ ಸಮಥಿಂಗ್ ವಿಚ್ ಕೀಪ್ಸ್ ಯು ಗೋಯಿಂಗ್ ಥರ. That is for done, eyebrow done, pedicure is done, underarms detailing is done. ಮತ್ತು ನಾನೊಂದು ಕ್ರೀಮ್ ತೊಗೊಂಡೆ. ದಿಸ್ ಇಸ್ ಫಾರ್ ಕ್ರ್ಯಾಕ್ಸ್ ಅಂತ. ದಿಸ್ ಇಸ್ ಫಾರ್ ಕ್ರ್ಯಾಕ್ಡ್ ಹೀಲ್ ರಿಪೇರ್ ಕ್ರೀಮ್. ನನಗೆ ಕಾಲಿಗೆ ತುಂಬ ಕ್ರ್ಯಾಕ್ಸ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಅದನ್ನ ಹೀಲ್ ಮಾಡೋಕ್ಕಿರೋ ಕ್ರೀಮ್. ಸೊ ಐ ಬಾಟ್ ದಿಸ್. ಇನ್ನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೂವಿ ನೋಡ್ಲಿಕ್ಕೆ ಹೋಗ. ಹಾಗೆ ನಾನು ಮನೆಗೆ ಬಂದೆ. ಅಪ್ಪು ಬಿಸಿ ಬಿಸಿ ರೈಸ್, ಮೊಸರು ಖಾರ, ಫಿಶ್ ಫ್ರೈ ಮಾಡಿಟ್ಟಿದ್ರು. ಸೊ
ದಿಸ್ ಇಸ್ ವಾಟ್ ಲಕ್ಕಿ ಐ ಆಮ್. ಎಷ್ಟು ಲಕ್ಕಿ ನಾನು ಇಂಥ ಹಸ್ಬೆಂಡ್ ಸಿಗಬೇಕಂದ್ರೆ. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗು ಅಂತ ಹೇಳಿ ಬಲವಂತ ಮಾಡಿ ಕಳಿಸಿ ನಾನು ಬರೋಷ್ಟರಲ್ಲಿ ಅಡುಗೆ ರೆಡಿ ಮಾಡಿ ಇಟ್ಟು ಬಾ ಊಟ ಮಾಡು ಅಂತ ಹೇಳಿದ್ದು. ಲಕ್ಕಿ ಗಾಯ್ಸ್, ಲಕ್ಕಿ ವೈಫಿ. ಓಕೆ, ಇನ್ನು ನೀವು ಕಣ್ಣಾಕ್ಬೇಡಿ, ನಾನು ಊಟ ಮಾಡ್ತೇನೆ. ಅಷ್ಟೊತ್ತಿಗೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ರೆಡಿಯಾಗಿ ಮೂವಿಗೆ ಹೋಗುವ. ಓಕೆ, ಚಿಯರ್ಸ್, ಬಾಯ್.